ಗ್ರಾಹಕರಿಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಗ್ ಶಾಕ್ ಕಾದಿದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಬೆಲೆ ಏರಿಕೆಗಳು ಆಗ್ತಾನೆ ಇದೆ. ಈಗ ಮತ್ತೊಂದು ಬಿಗ್ ಶಾಕ್. ನೀರಿನ ದರ ಏರಿಕೆ ಬೆನ್ನಲ್ಲೇ ಹಾಲಿನ ಸರದಿ. ಈಗ ನೀರ್ ರೇಟ್ ಜಾಸ್ತಿ ಆಗೋದಾಯ್ತು. ಈಗ ಹಾಲು ಕಾಸ್ಟ್ಲಿ ಆಗ್ತಾ ಇದೆ, ದುಬಾರಿ ಆಗ್ತಾ ಇದೆ. ನಂದಿನಿ ಹಾಲಿನ ರೇಟ್ 5 ರೂಪಾಯಿ. ಹಾಗಾದ್ರೆ ಹೆಚ್ಚಾಗುತ್ತಾ? 3 ರಿಂದ 5 ರೂಪಾಯಿ ಹೆಚ್ಚಳಕ್ಕೆ ಒಕ್ಕೂಟಗಳು ಪ್ರಸ್ತಾವನೆಯನ್ನ ಇಟ್ಟಿದೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ದರ ಫಿಕ್ಸ್ ಆಗುತ್ತೆ. ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಇವತ್ತು ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಈ ಹಾಲಿನ ರೇಟ್ ಬಗ್ಗೆ, ಹಾಲಿನ ದರ ಏರಿಕೆ ಬಗ್ಗೆ ಚರ್ಚೆ ಆಗುತ್ತೆ. ಪ್ರಸ್ತಾವನೆ ಏನೋ ಇದೆ, 3 ರಿಂದ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಆದರೆ 5 ರೂಪಾಯಿ ಜಾಸ್ತಿ ಆದರೆ ಬರೆ ಬೀಳೋದು ಯಾರಿಗೆ? ಸಾರ್ವಜನಿಕರಿಗೆ, ಗ್ರಾಹಕರಿಗೆ. 5 ರೂಪಾಯಿ ಹೆಚ್ಚಾದಂಥ ಸಂದರ್ಭದಲ್ಲಿ ಏನಾಗಬಹುದು? ಈ ಹಿಂದೆಯಷ್ಟೇ ಒಂದಷ್ಟು ತಿಂಗಳುಗಳ ಹಿಂದೆ ಮಿಲ್ಕ್ ರೇಟ್ ಜಾಸ್ತಿ ಆಗಿತ್ತು, ಹಾಲಿನ ದರ ಹೆಚ್ಚಳ ಆಗಿತ್ತು. ಆಗಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈಗ ಮತ್ತೆ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಇವತ್ತಿನ ಸಂಪುಟ ಸಭೆ ಏನಿದೆ ಅದರ ನಂತರದಲ್ಲಿ ಗೊತ್ತಾಗುತ್ತೆ.